ಗಾಂಧಿ కుటుంబಕ್ಕಾಗಿ రేవంత్ రెడ్డి ಅವರು ಸಾವಿರಾರು ರೂಪಾಯಿ కొడక రెడీ ఇದ್ದಾరంట. మనమందరం గాంధీ కుటుంబానికి ఒకవేళ ఆర్థిక అవసరాలు ఉన్నాయి అని అంటే తలా ఓ చెయ్యి వేస్తే తెలంగాణ నుంచి 1000 కోట్లు పోజేసి ఇవ్వగలిగిన శక్తి ఈ రోజు కాంగ్రెస్ పార్టీ కార్యకర్తలకు ఉన్నది. ಕರ್ನಾಟಕ ಕಾಂಗ್ರೆಸ್ ತೆಲಂಗಾಣ ಕಾಂಗ್ರೆಸ್ ಹೈಕಮಾಂಡ್ ನ ಎಟಿಎಂ ಅನ್ನೋ ಮಾತದವ. ರಾಹುಲ್ ಗಾಂಧಿ ಅವರು ಬರೇ ಒಂದು 5-6 ಕೋಟಿ ರೂಪಾಯಿ ವಾರ್ಷಿಕ ಆದಾಯ ಇಟ್ಟುಕೊಂಡು ಈ ಪಾರ್ಟಿ ಐಷಾರಾಮಿ ಜೀವನ ಹೆಂಗ್ ನಡೆಸ್ತಾರ? ತೆಲಂಗಾಣ ಅಭಿವೃದ್ಧಿಗೆ ರೊಕ್ಕ ಇಲ್ಲ, ಗಾಂಧಿ ಕುಟುಂಬಕ್ಕಂದ್ರ ಜನ ಕಾಂಚಾಣ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮತ್ತ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ಇವು ಎರಡೂ ಏನದವಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಅಂದ್ರ ಗಾಂಧಿ ಕುಟುಂಬದ ಎಟಿಎಂ ಅಂತ ಆರೋಪಗಳನ್ನ ಹೊತ್ಕೊಂಡಾವ. ಅವು ನಡ್ಕೊಳ್ಳೋದು ಮಾತಾಡೋದು ಕೂಡ ರಿಲೇಟೆಡ್ ಇರ್ತೈತ್ರಿ. ಗಾಂಧಿ ಕುಟುಂಬಕ್ಕೋಸ್ಕರನೇ ಇರುವ ಸರ್ಕಾರಗಳು ಅನ್ನೋ ಹಂಗ ಮಾಡ್ತಾವ. ಇವೆರಡೂ ಸರ್ಕಾರಗಳು, ಕರ್ನಾಟಕ ಮತ್ತೆ ತೆಲಂಗಾಣ ಸರ್ಕಾರಗಳು, ಕಾಂಗ್ರೆಸ್ ಹೈಕಮಾಂಡ್ಗೋಸ್ಕರ ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ರೊಕ್ಕ ಅರೇಂಜ್ ಮಾಡ್ತಾರ. ಹಿಂಗೂ ಮಾತುಗಳು ಕೇಳಿ ಬರ್ತಾವ. ಈಗ ಇದ ಮಾತನ್ನ ತೆಲಂಗಾಣ ಕಾಂಗ್ರೆಸ್ ಸಿಎಂ ರೇವಂತ್ ರೆಡ್ಡಿ ಅವರು ಹೇಳ್ಯಾರ. ಏನ್ ಹೇಳಿದ್ರು? ಒಂದಲ್ಲ, ಎರಡಲ್ಲ, ಮೂರಲ್ಲ, 1000 ಕೋಟಿ ಗಾಂಧಿ ಕುಟುಂಬಕ್ಕೆ ಬೇಕು ಅಂದ್ರ ಇವರು ಅರೇಂಜ್ ಮಾಡಿ ಕೊಡ್ತಾರಂತ. ಅದು ಸರ್ಕಾರದ ಬೊಕ್ಕಸದಿದ್ದ ಅಲ್ಲ, ಕಾರ್ಯಕರ್ತರೇ ಅಷ್ಟು ರೊಕ್ಕ కొడతారు ಅಂತಂದಾರ. మనమందరం గాంధీ కుటుంబానికి ఒకవేళ ఆర్థిక అవసరాలు ఉన్నాయి అని అంటే తలా ఓ చెయ్యి వేస్తే తెలంగాణ నుంచి 1000 కోట్లు పోజేసి ఇవ్వగలిగిన శక్తి ఈ రోజు కాంగ్రెస్ పార్టీ కార్యకర్తలకు ఉన్నది. ಕೇಳಿಸ್ಕೊಂಡ್ರಲ್ರಿ? ಒಂದು ವೇಳೆ ಗಾಂಧಿ ಕುಟುಂಬಕ್ಕ ಆರ್ಥಿಕವಾಗಿ ಸಂಕಷ್ಟ ಬಂದ್ರ, ತೊಂದರೆಗಳು ಬಂದ್ರ, ನಾವು ಕಾಂಗ್ರೆಸ್ ಕಾರ್ಯಕರ್ತರು, ತೆಲಂಗಾಣ ಕಾಂಗ್ರೆಸ್ ಕಾರ್ಯಕರ್ತರು ರೊಕ್ಕ 1000 ಕೋಟಿ ಬೇಕಾದ್ರೂ ಕೊಡ್ತೀವಿ. ಸ್ವಯಂ ಪ್ರೇರಿತವಾಗಿ ಕಾಂಗ್ರೆಸ್ ಕಾರ್ಯಕರ್ತರು 1000 ಕೋಟಿಯನ್ನ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಒಂದು ಸೆಕೆಂಡ್ ರೀ, ಇದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು 1 ವರ್ಷ ಹಿಂದೆ 2025ರಾಗ ರಾಜದೀಪ್ ಸರ್ದೇಸಾಯಿ ಅವರು ಒಂದು ಇಂಟರ್ವ್ಯೂ ಮಾಡಿದಾಗ ತಮ್ಮ ಬಾಯಿಂದ, ತಮ್ಮ ನುಡಿಮುತ್ತುಗಳಿಂದ ತಾವೇ ಹೇಳಿದ್ರು, ನಮ್ಮ ತೆಲಂಗಾಣದಾಗ ಕಾಂಗ್ರೆಸ್ ಆಡಳಿತಕ್ಕೆ ಬರಬೇಕು ಅಂದ್ರ ನಾವು ಗ್ಯಾರಂಟಿ ಕೊಟ್ವಿ. ಗ್ಯಾರಂಟಿ ಕೊಟ್ಟಿದ್ದು ನಮ್ಮ ಕೈಯಾಗ ರೊಕ್ಕ ನಿಲ್ಲುವಲು ಅಷ್ಟೇ ಅಲ್ಲ, ಅಭಿವೃದ್ಧಿ ಮಾಡಾಕ ನನ್ನ ಹತ್ತಿಕ ಖಜಾನೆನ ಉಳಿದಿಲ್ಲ, ಕೊಡಬಾರ್ದು ಕೊಟ್ಟು ಹುಚ್ಚುಬಾರಿಗೆ ಆಗಿನಿ ಅನ್ನೋ ಹಂಗ ಮಾತಾಡಿದ್ರು. మరి కుర్సీ మే बैठने के बाद असली रूप हमें पता लग गया. Come on, Yes. Chief Minister is telling us that you realized only after you became Chief Minister that you can't pay for your guarantees. Not guarantees, repayment of loans. We don't get any money to invest on capital expenditure. I'm sorry to say I'm not able to invest every month 500 crores. Not even 500 crores I'm not going to spend on my capital investment. ಆದ್ರ ಈಗ ನೋಡಿದ್ರ ಕಾಂಗ್ರೆಸ್ ಕಾರ್ಯಕರ್ತರೇ 1000 ಕೋಟಿ ರೊಕ್ಕ ಅರೇಂಜ್ ಮಾಡಿ ಕೊಡ್ತೀವಿ ಅಂತಾರಲ್ಲ. ಏನು ಇದ್ರ ಹಿಂದಿರೋ ಮ್ಯಾಜಿಕ್? ಇದು ಮ್ಯಾಜಿಕ್ಕೋ ಬ್ಲ್ಯಾಕ್ ಮ್ಯಾಜಿಕ್ಕೋ? ತೆಲಂಗಾಣ ಉದ್ಧಾರ ಮಾಡಕ ರೊಕ್ಕ ಇಲ್ಲ ಅನ್ನೋರು ಎಲ್ಲಿ ಮ್ಯಾಜಿಕ್ ಮಾಡಿ 1000 ಕೋಟಿ ತರ್ತಾರು? ಬ್ಲ್ಯಾಕ್ ಮನಿ ಏನಾರೇ ಕೊಡಕತ್ತಾರೋ? ಯಾರಿಗ್ ಗೊತ್ತು? ಯಾಕೆ ರೇವಂತ್ ರೆಡ್ಡಿ ಅವ್ರು ಹಿಂಗೆ ಹೇಳಿದ್ರು? 1000 ಕೋಟಿ ಅಂದ್ರೆ ಏನು ಚಿಲ್ಲರ್ ರೊಕ್ಕೇನ್ರಿ? ತಗೋರಪ್ಪ 2 ರೂಪಾಯಿ ಚಾಕ್ಲೇಟ್ ತಿನ್ನು ಅಂದಂಗೋ. ಒಂದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ರೇವಂತ್ ರೆಡ್ಡಿ ಅವರು ಮೂಲತಃ ಕಾಂಗ್ರೆಸ್ ಪಕ್ಷದವರಲ್ಲ, ಗಾಂಧಿ ಕುಟುಂಬದ ಭಜನೆ ಮಾಡ್ಕೋತ ಬಂದವರು ಅಲ್ಲ. ಇವರು TDP ಒಳಗಿದ್ರು, ಕಾರಣಾಂತರಗಳಿಂದ ಕಾಂಗ್ರೆಸ್ಗೆ ಬಂದ್ರು ಅಂದ್ರ ಗಾಂಧಿ ಕುಟುಂಬವನ್ನ ಮೆಚ್ಚಿಸ್ಲೇಬೇಕು. ಅವ್ರನ್ನ ಮೆಚ್ಚಿಸೋದು ಬಹಳ ಅನಿವಾರ್ಯನೂ ಆಗಿರ್ತೈತಿ. 1000 ಕೋಟಿ ಕೊಡ್ತೂನು ಅಂದಿದ್ದು ಅವ್ರನ್ನ ಮೆಚ್ಚಾಕೇನೋ ಇರಬಹುದೇನೋಪ್ಪ. ಗಾಂಧಿ ಕುಟುಂಬದ ಮ್ಯಾಲ ಅಂದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಒಡೆತನದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮ್ಯಾಲ ಇಡಿ ರೈಡ್ ಮಾಡಿ ಸಾವಿರಾರು ಕೋಟಿ ರೂಪಾಯಿದ ಏನೇನೋ ನಡೆದೈತಿ ಒಳಗೊಳಗ ಅಂತ ಹೇಳಕತ್ತಾರ. ಇಂಥ ಸಂದರ್ಭದಾಗ ಒಬ್ಬ ಜವಾಬ್ದಾರಿಯುತ ಸಿಎಂ 1000 ಕೋಟಿ ಅವರಿಗೆ ಕಷ್ಟ ಬಂದ್ರೆ ಕೊಡ್ತೀವಿ ಅಂತ ಈ ನ್ಯಾಷನಲ್ ಹೆರಾಲ್ಡ್ ಕೇಸನ್ನ ಇಟ್ಕೊಂಡು ಮಾತಾಡ್ತಾರಂದ್ರ ಇವ್ರಿಗೆ ಏನಂತ ಹೇಳಬೇಕು ನೀವ ಹೇಳ್ರಿ. ಅದ್ರಾಗೂ ಕಾರ್ಯಕರ್ತರು ಸೇರಿ ಕೊಡ್ತೀವಿ. 10,000 ರೂಪಾಯಿ ಕೊಡುವಲ್ರಿ ಯಾರು? 10,000 ರೂಪಾಯಿ ಹೋಗ್ಲಿ, 10 ರೂಪಾಯಿ ಕೊಡುವಲ್ರು. 1,000 ಕೋಟಿ ಕೊಡ್ತೀವಿ ಅಂದ್ರ
ಕಾರ್ಯಕರ್ತರ ಮನ್ಯಾಗ ಏನ್ರಿ ರೊಕ್ಕ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಾರೇನು, ಅಥವಾ ಸ್ವತಃ ರೇವಂತ್ ರೆಡ್ಡಿ ಅವ್ರು ಏನಾರೇ ರೊಕ್ಕ ಪ್ರಿಂಟ್ ಮಾಡೋ ಮಷಿನ್ ಇಟ್ಕೊಂಡಾರೇನು ಮನ್ಯಾಗ? ಬ್ಲ್ಯಾಕ್ ಮನಿ ಏನಾರ ಬಿದ್ದು ಒದ್ದಾಡತೈತೋ, ಭ್ರಷ್ಟಾಚಾರ ಮಾಡಿ ಮಾಡಿ ಅದನ್ನೇನಾರ ಗಾಂಧಿ ಕುಟುಂಬಕ್ಕೆ ಕೊಟ್ಟು ಉಪಕಾರ ಮಾಡೋಣ ಅನ್ಕೊಂಡಾರೋ? ಮೊದಲು ಈ 1000 ಕೋಟಿ ಎಲ್ಲಿದು ತಂದು ಕೊಡ್ತೀರ ಅನ್ನೋದನ್ನ ಸ್ವಲ್ಪ ಕ್ಲಾರಿಟಿ ಹೇಳ್ರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೋಟಿ ಕೋಟಿ ರೊಕ್ಕ ಎಲ್ಲಿದ್ದು ತರ್ತಾನ? ರೇವಂತ್ ರೆಡ್ಡಿ ಅವರು ಪರೋಕ್ಷವಾಗಿ ಭ್ರಷ್ಟಾಚಾರ ಮಾಡ್ರಿ ಅಂತ ಹೇಳಕತ್ತಾರೇನು? 1000 ಕೋಟಿ ಕಲೆಕ್ಟ್ ಮಾಡಿ ಕೊಡಬೇಕು ಅನ್ನೋ ಮಾತ, ನೀವು ಭ್ರಷ್ಟಾಚಾರೇ ಮಾಡ್ರಿ, ಲಂಚಾರೇ ತಿನ್ರಿ, ಏನಾರೇ ಮಾಡಿ, ಒಟ್ಟು ರೊಕ್ಕ ಗೊಳೆ ಮಾಡ್ಕೊಂಡು ಬರ್ರಿ ಅಂತೇನಾರ ಹೇಳೋ ಹಂಗೈತೇನ್ರಿ? ರಾಜ್ಯದ ಅಭಿವೃದ್ಧಿಗೆ ರೊಕ್ಕ ಇಲ್ಲ ಅಂತ ಗೊಳೋ ಅಂತ ಅಳ್ತಿದ್ದ ರೇವಂತ್ ರೆಡ್ಡಿ ಅವರು 1000 ಕೋಟಿಯನ್ನ ಯಾರ್ದೋ ಮನೆ ಉದ್ಧಾರ ಮಾಡಕ್ ಕೊಡಾಕತ್ತಾರು. ಅದ ರೊಕ್ಕ ತಾವೇ ಎತ್ಕೊಂಡು ಉದ್ಧಾರ ಮಾಡ್ಬೋದಲ್ಲ ನಮ್ಮ ರಾಜ್ಯದ್ದು, ನಮ್ಮ ರಾಜ್ಯ, ನಾನು CM ಅಂತ ಹೇಳಿ. ಅವಾಗ ಹೇಳಿದ್ನಲ್ರಿ, ಮ್ಯಾಜಿಕ್ ಹಣ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಹಣ. ಮ್ಯಾಜಿಕ್ ಹಣ ಅಂದ್ರ ರೀ, ಇವತ್ತು ರೊಕ್ಕ ಇರಂಗಿಲ್ಲ, ನಾಳೆ ಪಟ್ ಅಂತ ಅಲ್ಲಿ ರೊಕ್ಕ ಇರ್ತೈತಿ. ಆ ರೊಕ್ಕ ಭ್ರಷ್ಟಾಚಾರದಿಂದ ಬಂತೋ, ಯಾವನ್ ತಲೆ ಒಡೆದು ಬಂತೋ, ಲಂಚದಿಂದ ಬಂತೋ ಅದನ್ನು ಕೇಳೋಂಗಿಲ್ಲ. ಅಂಥದ್ದು ಮ್ಯಾಜಿಕ್ ಹಣ ಅನ್ನಿಸ್ಕೊಂತೈತಿ. ಹಂಗೇನಾರ ಮ್ಯಾಜಿಕ್ ಹಣ ಗಳಿಸಕ ಶುರು ಮಾಡ್ಯಾರೇನು? ಏನಾಗೈತೋ ಗೊತ್ತಿಲ್ಲ, ಬಟ್ 1000 ಕೋಟಿ ಕಲೆಕ್ಟ್ ಮಾಡೋಷ್ಟು ಧೈರ್ಯ ತೆಲಂಗಾಣ ಕಾಂಗ್ರೆಸ್ ಅವ್ರಿಗೆ ಬಂದುಬಿಟ್ಟೈತಿ. ಅದು ಎಲ್ಲಿಂದ ಬತ್ತು? ಅಷ್ಟು ರೊಕ್ಕ ಇವ್ರಿಗೆ ಎಲ್ಲಿ ಸಿಗಬಹುದು? ರಾಜ್ಯದಾಗ ಏನೂ ಸರಿಯಾಗಿ ನಡೆಯಕತ್ತಿಲ್ಲ, ನಾ ಅಭಿವೃದ್ಧಿ ಮಾಡಕ್ ಆಗವಲ್ತು ಅನ್ನೋ CM ರೇವಂತ್ ರೆಡ್ಡಿ ಅವರು ಈ ರೊಕ್ಕ ಎಲ್ಲಿದು ತರ್ತಿರ್ಬೇಕು? ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡೋಣ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ತಾವು ಎಲೆಕ್ಷನ್ ನಿಂದಿರ್ಬೇಕಾದ್ರೆ ಒಂದು ಅಫಿಡವಿಟ್ ಸಲ್ಲಿಸ್ತಾರಲ್ರಿ, ಅದ್ರೊಳಗೆ ಅವರ ಆಸ್ತಿ ಎಷ್ಟೈತಿ, ಆಸ್ತಿಯ ಮೂಲ ಏನು ಅಂತ ಹೇಳಿರ್ತಾರ. ಅದರ ಪ್ರಕಾರ ನೋಡೋಣ ಅವ್ರ ಆಸ್ತಿ ಎಷ್ಟೈತಿ ಅಂತ. 2014 ಲೋಕಸಭೆ ಚುನಾವಣೆ ಒಳಗ ರಾಹುಲ್ ಗಾಂಧಿ ಅಫಿಡವಿಟ್ ಪ್ರಕಾರ ಅವ್ರ ಆಸ್ತಿ 9.40 ಕೋಟಿ ಇತ್ತು. ಅದು 10 ವರ್ಷ ಆದ್ಮೇಲೆ 2024 ಲೋಕಸಭೆ ಚುನಾವಣೆ ಒಳಗ ಅಫಿಡವಿಟ್ ಸಲ್ಲಿಸಿದ್ರು. ಅದ್ರಾಗ ಅವ್ರ ಆಸ್ತಿ 20.39 ಕೋಟಿ ಇತ್ತು. ಅಂದ್ರ ಬರೋಬ್ಬರಿ ಡಬಲ್ ಆಗೈತಿ 10 ವರ್ಷದಾಗ. ನಿಜವಾಗ್ಲೂ ಎಲ್ಲ ಎಷ್ಟು ರೊಕ್ಕ ಬರ್ತೈತಿ ಅಂತ ಬರ್ದಾರೇನೂ ಗೊತ್ತಿಲ್ಲ. ಒಟ್ನಾಗ ಅವ್ರು ಕೊಟ್ಟಿದ್ ಲಿಸ್ಟ್ ಇದು. ಇನ್ನು ನ್ಯಾಷನಲ್ ಹೆರಾಲ್ಡ್ ಒಳಗ 1000 ಕೋಟಿ ಆ ಕಡೆ ಹೋಗೈತಂತ, ಅದು ರಾಹುಲ್ ಗಾಂಧಿ ಅವ್ರದ ಆಸ್ತಿ ಅಂತಾನು ಬರಾಕತ್ತಾವ ಆರೋಪಗಳು. ಇಲ್ಲಿ ನೋಡಿದ್ರೆ 20 ಕೋಟಿ ಅಂತಾರ, ಅಲ್ಲಿ ನೋಡಿದ್ರೆ 1000 ಕೋಟಿ ಐತಿ. ಈ ಕಡೆ ನೋಡಿದ್ರ ರೇವಂತ್ ರೆಡ್ಡಿ ಅವರು 1000 ಕೋಟಿ ನಾವು ಕಲೆಕ್ಟ್ ಮಾಡಿ ಕೊಡ್ತೀವಿ ಅಂತಾರ. ಏನ್ರಿ ಇದ್ರ ಮರ್ಮ? ರೇವಂತ್ ರೆಡ್ಡಿ ಅವ್ರು ಅಂದಂಗ ಅಂದ್ರ ಅವ್ರು ಕೊಡ್ತೀವಿ ಅಂದಂಗ, ಮಂದಿ ಎಲ್ಲ ಅಂದಂಗ ಕರ್ನಾಟಕ ಮತ್ತು ತೆಲಂಗಾಣ ಸರ್ಕಾರ ATM ಐತಿ ಅಂತ. ಅದೇನ್ರಿ ಖರೆ ಇರ್ಬೇಕೇನ್ರಿ? ATM ಇಂದ ಡ್ರಾ ಮಾಡಿಕೊಂಡು ಖರ್ಚು ಮಾಡ್ತಾರೋ ಅವರು ವಾರ್ಷಿಕ ಆದಾಯ ಹಂಗ ಇರ್ತೈತಿ ಅನ್ನೋ ಹಂಗೇನಾರೇ ಇರ್ಬೇಕೇನೋಪ್ಪ. ನನಗೇನೋ ಒಂದು ಸಣ್ಣ ಅನುಮಾನ ಬಂತು. ಯಾಕಂದ್ರೆ ರೇವಂತ್ ರೆಡ್ಡಿ ಅವರ ಬಾಯಿ ಬಿಟ್ಟು ಹೇಳಿದ್ರು ನಾವು 1000 ಕೋಟಿ ಬೇಕಾದ್ರೂ ಕೊಡ್ತೀವಿ ಅಂತ. ಅಲ್ಲಿ ನೋಡ್ರ ಅಫಿಡವಿಟ್ ಒಳಗೆ ಇಷ್ಟ ಆಸ್ತಿ ಅಂತ ಹೇಳ್ತಾರೆ, ಇಷ್ಟ ವಾರ್ಷಿಕ ಆದಾಯ ಅಂತ ಹೇಳ್ತಾರ. ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಫಾರಿನ್ ಟ್ರಿಪ್ ಮಾಡಾಗ ರಾಹುಲ್ ಗಾಂಧಿ ಅವ್ರಿಗೆ ರೊಕ್ಕ ಎಲ್ಲಿದು ಬರ್ತೈತಿ? ಖರೆ ಇರಬಹುದು ಅನ್ನೋ ಅನುಮಾನ ಹೆಚ್ಚಾಕವ್ರಿ. ಈ ರೀತಿ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ನೋಡ್ಕೋತ ಹೋದ್ರ. ಮತ್ತು ಇದು ಖರೆ ಇಲ್ಲ ಅಂದ್ರೆ ರೊಕ್ಕ ಎಲ್ಲಿಂದ ಬರ್ತೈತಿ?